ಕಲಿಯುಗದಲ್ಲಿ ದೇವರನ್ನು ಒಲಿಸಿಕೊಳ್ಳಲು ಇರುವ ಮಾರ್ಗವೆಂದರೆ ಪೂಜೆ, ಪುನಸ್ಕಾರಗಳು, ನಾಮಸ್ಮರಣೆ, ದಾನ ಧರ್ಮಗಳು ಇತ್ಯಾದಿ. ಮನಸ್ಸಿನ ಶಾಂತಿ ಹಾಗೂ ಕುಟುಂಬದ ಸಮೃದ್ಧಿಗಾಗಿ ಪ್ರತಿದಿನವೂ ತಪ್ಪದೇ ದೇವರನ್ನು ಭಜಿಸುತ್ತೇವೆ, ಪೂಜಿಸುತ್ತೇವೆ. ಕೆಲವರಂತೂ ಪ್ರತಿದಿನದ ಪೂಜೆಯ ಕೆಲಸಗಳನ್ನು ಮುಗಿಸಿದ ಮೇಲೆಯೇ ಮುಂದಿನ ಕೆಲಸಗಳನ್ನು ಆರಂಭಿಸುತ್ತಾರೆ. ಹೀಗೆ ದೇವರನ್ನು ನಿಷ್ಕಲ್ಮಶ ಮನಸ್ಸಿನಿಂದ ನಿತ್ಯವೂ ಪೂಜಿಸಿದರೆ ನಿಮ್ಮ ಆಸೆಗಳು ಈಡೇರುವುದು. ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಈ ಕೆಲವೊಂದು ನಿಯಮಗಳನ್ನು ಅಳವಡಿಸಿಕೊಂಡರೆ ಪೂಜೆಯು ಪರಿಣಾಮಕಾರಿಯಾಗಿರುವುದು. ಆ ನಿಯಮಗಳು ಯಾವುದೆಂದು ತಿಳಿಯೋಣ. ಪೂಜಾ ನಿಯಮಗಳು. ಪಂಚದೇವತೆಗಳಾದ ಸೂರ್ಯ, ಗಣೇಶ, ದುರ್ಗಾ, ಶಿವ ಹಾಗೂ ವಿಷ್ಣುವನ್ನು ಪ್ರತಿದಿನ ಸಾಧ್ಯವಾಗದಿದ್ದರೂ ವಿಶೇಷ ದಿನಗಳಂದು ಪೂಜಿಸಲೇಬೇಕು. ಈ ಪಂಚದೇವತೆಗಳನ್ನು ಪ್ರತಿದಿನ ಪೂಜಿಸುವುದರಿಂದ ಲಕ್ಷ್ಮೀ ದೇವಿಯ ಕೃಪೆ ಸದಾ ನಿಮ್ಮ ಮೇಲಿರುವುದು. ತುಳಸಿಯನ್ನು ಎಂದಿಗೂ ಗಣೇಶ, ಶಿವ ಹಾಗೂ ಭೈರವನಿಗೆ ಅರ್ಪಿಸಬೇಡಿ. ದುರ್ಗಾ ದೇವಿಗೆ ಗರಿಕೆ ಹುಲ್ಲನ್ನು ಅರ್ಪಿಸಬಾರದು. ಗರಿಕೆಯನ್ನು ಗಣೇಶನಿಗೆ ಮಾತ್ರ ಅರ್ಪಿಸಬೇಕು. ಶಂಖದಿಂದ ಸೂರ್ಯನಿಗೆ ನೀರನ್ನು ಸಮರ್ಪಿಸಬಾರದು. ಸ್ನಾನ ಮಾಡದೆ ಎಂದಿಗೂ ತುಳಸಿ ಎಲೆಯನ್ನು ಕೀಳಬಾರದು. ಒಂದು ವೇಳೆ ಸ್ನಾನ ಮಾಡದೆ ಕಿತ್ತರೆ ಅದನ್ನು ದೇವರು ಸ್ವೀಕರಿಸುವುದಿಲ್ಲವೆಂದು ಹೇಳಲಾಗುತ್ತದೆ. ಕೇತಕಿ ಹೂವನ್ನು ಶಿವನಿಗೆ ಅರ್ಪಿಸಬಾರದು. ದೇವರ ಮೂರ್ತಿಗೆ ಬೆನ್ನು ಹಾಕಿ ಕುಳಿತುಕೊಳ್ಳಬಾರದು. ಅಶುದ್ಧವಾಗಿದ್ದಾಗ ಮಹಿಳೆಯರೇ ಆಗಲಿ ಪುರುಷರೇ ಆಗಲಿ ಶಂಖವನ್ನು ಮುಟ್ಟಬಾರದು. ಮುಟ್ಟಿದರೆ ಲಕ್ಷ್ಮೀ ದೇವಿಯು ಮನೆಯಿಂದ ಹೊರಟು ಹೋಗುತ್ತಾಳೆ ಎಂಬ ನಂಬಿಕೆ ಇದೆ. ಗಂಗಾ ಜಲವನ್ನು ಪ್ಲಾಸ್ಟಿಕ್ ಬಾಟಲಿ, ಅಲ್ಯೂಮಿನಿಯಂ ಅಥವಾ ಕಬ್ಬಿಣದ ಪಾತ್ರೆಗಳಲ್ಲಿ ಸಂಗ್ರಹಿಸಿಡಬಾರದು. ತಾಮ್ರದ ಪಾತ್ರೆಗಳಲ್ಲಿಯೇ ಇಡಬೇಕು. ಭಾನುವಾರದಂದು ಗರಿಕೆ ಹುಲ್ಲನ್ನು ಅರ್ಪಿಸಬಾರದು. ಲಕ್ಷ್ಮೀ ದೇವಿಗೆ ಕಮಲವನ್ನು ಅರ್ಪಿಸಿದರೆ ಒಳ್ಳೆಯದು. ಇದನ್ನು 5 ದಿನಗಳ ಕಾಲ ನೀರನ್ನು ಸಿಂಪಡಿಸಿ ಲಕ್ಷ್ಮೀ ದೇವಿಗೆ ಅರ್ಪಿಸಬಹುದು. ಶಿವನಿಗೆ ಪ್ರಿಯವಾದ ಹಣ್ಣು ಬೇಲದ ಹಣ್ಣು. ಇದನ್ನು 6 ತಿಂಗಳವರೆಗೂ ಬಳಸಬಹುದು. ನೀರನ್ನು ಸಿಂಪಡಿಸಿದ ನಂತರವೇ ಶಿವಲಿಂಗಕ್ಕೆ ಅರ್ಪಿಸಬೇಕು. ತುಳಸಿ ದಳವನ್ನು 11 ದಿನಗಳವರೆಗೂ ಬಳಸಬಹುದು. ಆದರೆ ಮರುಬಳಕೆ ಮಾಡುವಾಗ ನೀರನ್ನು ಸಿಂಪಡಿಸಬೇಕು. ದೇವರಿಗೆ ಹೂಗಳನ್ನು ಅರ್ಪಿಸುವಾಗ ಕೈಯಲ್ಲಿಟ್ಟುಕೊಂಡು ಅರ್ಪಿಸುವುದು ಸರಿಯಾದ ವಿಧಾನವಲ್ಲ. ತಾಮ್ರದ ತಟ್ಟೆ ಅಥವಾ ಬಾಳೆ ಎಲೆಯ ಮೇಲೆ ಹೂಗಳನ್ನು ಇಟ್ಟುಕೊಂಡು ನಂತರ ದೇವರಿಗೆ ಅರ್ಪಿಸಬೇಕು. ಚಂದನವನ್ನು ತಾಮ್ರದ ಬಟ್ಟಲಲ್ಲಿ ಶೇಖರಿಸಿರಬಾರದು. ದೀಪವನ್ನು ಹಚ್ಚುವಾಗ ಎಂದಿಗೂ ಇನ್ನೊಂದು ದೀಪದ ಸಹಾಯದಿಂದ ಹಚ್ಚಬಾರದು. ಶಾಸ್ತ್ರಗಳ ಪ್ರಕಾರ ಹೀಗೆ ಹಚ್ಚಿದಲ್ಲಿ ಆರೋಗ್ಯ ಸಮಸ್ಯೆಗಳು ಉಂಟಾಗುವುದು. ಅಶ್ವತ್ಥ ಮರಕ್ಕೆ ನೀರನ್ನು ಬುಧವಾರ ಹಾಗೂ ಭಾನುವಾರ ಅರ್ಪಿಸಬಾರದು. ಪೂಜೆಯನ್ನು ಮಾಡುವಾಗ ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ಕುಳಿತುಕೊಂಡು ಮಾಡಿ ಹಾಗೂ ಪೂಜೆಯನ್ನು ಬೆಳಿಗ್ಗೆ 6 ರಿಂದ 8 ಒಳಗೆ ಮಾಡಿದರೆ ಶ್ರೇಷ್ಠ. ಪೂಜೆ ಹಾಗೂ ಆರತಿಯನ್ನು ಮುಗಿಸಿದ ನಂತರ ನಿಂತಲ್ಲಿಯೇ 3 ಸುತ್ತು ಪ್ರದಕ್ಷಿಣೆ ಹಾಕಬೇಕು. ಪೂಜಾ ಕೋಣೆಯಲ್ಲಿ 1, 3, 5, 7 ಇಂಚುಗಳಿರುವ ದೇವರ ವಿಗ್ರಹ ಮಾತ್ರ ಇಡಬೇಕು. ನಿಂತುಕೊಂಡಿರುವ ಗಣೇಶ, ಸರಸ್ವತಿ ಹಾಗೂ ಲಕ್ಷ್ಮೀ ದೇವಿಯ ವಿಗ್ರಹಗಳನ್ನು ಇಡಬಾರದು. ನಿಮ್ಮ ಪೂಜಾ ಕೋಣೆಯಲ್ಲಿ ಆಧ್ಯಾತ್ಮಿಕ ಅಂಶವಿರುವ ದೇವರ ಮೂರ್ತಿಗಳನ್ನು ಮಾತ್ರ ಇರಿಸಿ. ಮರದ ಫೈಬರ್ನ ಅಥವಾ ಉಡುಗೊರೆಯಾಗಿ ನೀಡಿದ ವಿಗ್ರಹಗಳನ್ನು ಇಡಬಾರದು. ಮುರಿದ ಗಾಜು ಇದ್ದರೆ ತೆಗೆದುಹಾಕಿ. ಮುರಿದ ಭಿನ್ನವಾದ ವಿಗ್ರಹಗಳನ್ನು ಪೂಜಿಸಬಾರದು. ಶಾಸ್ತ್ರದ ಪ್ರಕಾರ ಇವುಗಳನ್ನು ದುರದೃಷ್ಟವೆಂದು ಹಿರಿಯರು ಹೇಳುತ್ತಾರೆ. ಅದನ್ನು ಸೂಕ್ತ ಸಂಪ್ರದಾಯಗಳೊಂದಿಗೆ ವಿಲೇವಾರಿ ಮಾಡಬೇಕು ಹೊರತು ಹೇಗೆ ಬೇಕೆಂದರೆ ಹಾಗೆ ಬಿಸಾಡುವುದು, ಮರಗಿಡಗಳ ಬುಡದಲ್ಲಿ ಇಟ್ಟು ಬರುವುದು ತಪ್ಪು ಹಾಗೂ ದೋಷ ಉಂಟಾಗುತ್ತದೆ. ಈ ವಿಡಿಯೋ ಇಷ್ಟವಾದರೆ ತಪ್ಪದೇ ಒಂದು ಲೈಕ್ ಮಾಡಿ. ಚಂದನ ಲೋಕದ ಸುಂದರ ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.